ಅಲ್ಲಿ ಅನಾಮಿಕನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್, ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ. ಅವನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇಲ್ಲಿ ಹೇಳ್ತೀನಿ ಕೇಳಿ, ಇವತ್ತವರು ಅವನನ್ನು ತಿಮ್ರೋಡಿ ಮನೆ ಕಳಿಸಬಾರ್ದು, ಇವತ್ತು ಬಿಟ್ಟು ಕಳಿಸಬಾರ್ದು ಸರ್. ಇವತ್ತು ಅವನನ್ನು ತಿಮ್ರೋಡಿ ಮನೆಗೆ ಬಿಟ್ಟು ಕಳಿಸಬಾರ್ದು. ಅನಾಮಿಕನನ್ನು ದೇ ಶುಡ್ ಟೇಕ್ ಹಿಮ್ ಟು ಕಸ್ಟಡಿ. 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಎಲ್ಲೂ ಅಸ್ಥಿ ಪಂಜರಗಳು ಪತ್ತೆ ಆಗಿಲ್ಲ. ಅವನಿಗೆ ವಿಟ್ನೆಸ್ ಸೆಕ್ಯೂರಿಟಿ ಆಕ್ಟ್ ಇದೆ. 18 ಅಡಿ ಆಳ 22 ಅಡಿ ಅಗಲ ಗುಂಡಿಯಾಗಿದ್ದು ಶೋಧ ಮಾಡಿರೋದು. ನೆನ್ಪಿಟ್ಕೊಳ್ಳಿ, ಶೋಧ ನಡೆಸಿದ್ರು ಯಾವುದೇ ಕುರುಹು ಸಿಕ್ಕಿಲ್ಲ. ಪ್ರತಿದಿನ ಅವನು ವಿಟ್ನೆಸ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಅಂತ ಬಿಟ್ಟು ಕಳಿಸ್ತಾ ಇದ್ರು. ಅನಾಮಿಕನ ಬುರುಡೆ ಪುರಾಣ ಬರೀ ಬೋಳು. ಇಷ್ಟು ಜನರ ಟೈಮು ಎಲ್ಲದಕ್ಕಿಂತ ಹೆಚ್ಚಾಗಿ ಭಾವನೆಗಳಿಗೆ, ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾನೆ. ಕುರುಹು ಸಿಕ್ಕೇ ಸಿಗುತ್ತೆ. 1ನೇ ಗುಂಡಿ ಅಗಿಯೋ ದಿನವೇ 13ನೇ ಗುಂಡಿಗೆ ಬಿಲ್ಡಪ್ ಕೊಟ್ಟಿದ್ರು ಇವ್ರ ಗುಂಡಿ ಇವರೇ ತೋಡ್ಕೊಳ್ಳೋದಕ್ಕೆ. 13ನೇ ಗುಂಡಿಯಲ್ಲಿ ಮೊದಲು ಅಗಿಯಲು ಮಾಸ್ಕ್ ಮ್ಯಾನ್ ಹೇಳಿದ್ದ, ಅವನಿಗೊಂದು ಸ್ಟ್ಯಾಂಡರ್ಡ್ ವರ್ಡ್ ಕೊಟ್ಟಿದ್ದಾರೆ ಈಗ, ಅನಾಮಿಕ ಬದಲು ಮಾಸ್ಕ್ ಮ್ಯಾನ್ ಅಂತ. 13ನೇ ಪಾಯಿಂಟ್ ನಲ್ಲಿ ಭಾರಿ ಮಣ್ಣು ಹಿನ್ನೆಲೆ GPR ಇಂದ ಶೋಧ ಮಾಡಿದ್ರು. ಇಲ್ಲ, GPR ನಿಂದ ನೀವು ಶೋಧ ಮಾಡಿದ್ರೆ ಏನೂ ಗೊತ್ತಾಗಲ್ಲ, ಸಾಕಾಗಲ್ಲ, ನಾನು ಇಲ್ಲೇ ಹೂತಾಕಿದ್ದೀನಿ, ಅಗಿರಿ ಅಂತ ಹೇಳಿ 18 ಅಡಿ ಅಗ್ಸಿದ್ರು ಕೂಡ ಆಳಕ್ಕೆ, 22 ಅಡಿ ಅಗಲ 18 ಅಡಿ ಆಳಕ್ಕೆ ಅಗಿದ್ರು, ಏನೂ ಸಿಗ್ಲಿಲ್ಲ. ಇವತ್ತು ಅವನನ್ನ ಬಿಟ್ಟು ಕಳಿಸ್ತಾರ, ಏನ್ ಮಾಡ್ತಾರೆ ಸರ್? SIT ಈಗ ಏನ್ ಆಕ್ಷನ್ ತಗೋಬೇಕು? ಇವತ್ತೇನಾದ್ರೂ ಬಿಟ್ಟು ಕಳಿಸಿದ್ರೆ ಸ್ಟೇಟ್ ಗವರ್ಮೆಂಟ್ ಅಂಡ್ SIT ವಿಲ್ ಬಿ ರೆಸ್ಪಾನ್ಸಿಬಲ್. ನಾಳೆ ಅವನಿಗೆ ಏನಾದ್ರೂ ಆದ್ರೆ ಹೆಂಗ್ ಗೊತ್ತು? ಇವತ್ತು ಇವರು ತಿಮ್ರೋಡಿ ಮನೆಗೆ ಅವನನ್ನು ಕಳಿಸಿದ್ರೆ ಅವನನ್ನು ಸಾಯಿಸ್ಬಿಟ್ರೆ, ಯಾಕಂದ್ರೆ ಇವನ ಹಿಂದೆ ಯಾರ್ಯಾರು ಇದ್ದಾರೆ, ಯಾಕಾಗಿ ಅನಾಮಿಕ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟ, ಎಲ್ಲಿಂದ ಬಂದ, ಆ ಮೊದಲ ಅಸ್ಥಿಪಂಜರ ಎಲ್ಲಿದ್ದು, ಆ ಮೊದಲ ಬುರುಡೆ ಎಲ್ಲಿದ್ದು ಅನ್ನುವ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದರೆ ಇದರ ಪ್ರೊಡ್ಯೂಸರ್ ಯಾರು, ಕೋ ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ವಿ. ಗೊತ್ತಾಗ್ಬಿಟ್ಟು ಇನ್ನೇನಾದ್ರೂ ಅನಾಮಿಕರನ್ನು ಸಾಯಿಸ್ಬಿಟ್ರೆ, ಬಟ್ ಈಗ ವಿಟ್ನೆಸ್ ಸೆಕ್ಯೂರಿಟಿ ಈ ಕೋರ್ಟ್ ಶುಡ್ ಏನು ಕೋರ್ಟ್ ಅವ್ರು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಜಡ್ಜಿಗೆ ಗೊತ್ತಾಗಲ್ವಾ? ದಿನ ಪೇಪರ್ ಓದಾಗಲ್ಲ, ಟಿವಿ ನೋಡಲ್ವಾ? ಅಂಡ್ SIT ತರ ರಿಪೋರ್ಟ್ ಕೇಳ್ಬೋದಲ್ವಾ? ಇಂಟ್ರಿ ರಿಪೋರ್ಟ್ ತನ್ನಿ ಅಂತ ಕೇಳ್ಬೋದಲ್ಲ ಜಡ್ಜಿಗಳು ಆಗಿದ್ರು. ನಾಳೆ ಧರ್ಮಸ್ಥಳದವರು ಸಾಯಿಸ್ತಾರಂತ ಹೇಳ್ಬಿಟ್ಟು ತಿಮುರೋಡಿ ಅವನ ಮನೆಯಲ್ಲಿ ಸಾಯಿಸ್ಬಿಟ್ರೆ, ಯಾಕಂದ್ರೆ ನೆಕ್ಸ್ಟ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ಸ್. 13ಕ್ಕೆ ಇವತ್ತು ಇನ್ವೆಸ್ಟಿಗೇಷನ್ ಮುಗೀತು. ಉಳಿದ ಇನ್ವೆಸ್ಟಿಗೇಷನ್ ಈಗ ಈ ಭೀಮನನ್ನು ಮಾಡಬೇಕು, ಈ ಅನಾಮಿಕನನ್ನು ಮಾಡಬೇಕು. ಆ ಮಹಾಪುರುಷ ಎಲ್ಲಿಂದ ಉಗೆ ಅಂತ ಉದ್ಭವಿಸ್ಕೊಂಡು ಬಂದಲ್ಲ, ಅವನನ್ನು ಮಾಡಬೇಕು. ಇನ್ವೆಸ್ಟಿಗೇಷನ್ ಗೋ ಟು ದ್ಯಾಟ್ ಎಂಡ್. ನಾವು ಸೆಕ್ಯೂರಿಟಿ ರಿಕ್ವೈರ್ಡ್ ಟು ಹಿಮ್. ಅವನನ್ನು ತಿಮ್ರೋಡಿ ಮನೆಗೆ ನೀವು ಪೊಲೀಸ್ ವ್ಯಾನಲ್ಲಿ ಬಿಳಿ ಕಾರ್ ಕೊಟ್ಬಿಟ್ಟು ಇನ್ನು ಕಳಿಸೋದಲ್ಲ. ಇಟ್ಸ್ ಓವರ್. ಡ್ರಾಮಾ ಓವರ್ ಎಂಡ್ಸ್ ಟುಡೇ. ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಯು ಕಾಂಟ್ ಸೆಂಡ್ ಹಿಮ್ ಬ್ಯಾಕ್ ಟು ತಿಮ್ರೋಡಿ ಹೌಸ್. ಕಳಿಸ್ಲಿಕ್ಕೆ ಆಗಲ್ಲ. ಇವತ್ತು ನೀವು ಕಳಿಸಿ ಅವನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸ್ಟೇಟ್ ಗವರ್ಮೆಂಟ್ ಅಂಡ್ SIT ವಿಲ್ ಬಿ ರೆಸ್ಪಾನ್ಸಿಬಲ್. ಯಾಕಂದ್ರೆ ಇವತ್ತಿಗೆ ಇನ್ನೊಂದು ಕಡೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು. ಇದು ಎಲ್ಲರ ಒತ್ತಾಯ, ಪವರ್ ಟಿವಿದ ಒತ್ತಾಯ ಮಾತ್ರ ಅಲ್ಲ, ಇಡೀ ಪ್ರತಿಯೊಬ್ಬ ಪ್ರಜೆಯ, ಭಾರತದ ಪ್ರಜೆಯ ಒತ್ತಾಯ. ಆ್ಯಂಡ್ ಯು ಕಾಂಟ್ ಸೆಂಡ್ ಹಿಮ್ ಬ್ಯಾಕ್ ಟುಡೇ. ಪ್ರಣಬ್ ಮೊಹಂತಿಯವರ ಕೇಳ್ಕೊಳ್ಳಿ, ಅನುಚೇತ್ ಕೇಳ್ಕೊಳ್ಳಿ. ನೀವು ಹಿರಿಯ ಅಧಿಕಾರಿಗಳಿದ್ದೀರಿ, ದಕ್ಷರಿದ್ದೀರಿ. ಟುಡೇ ಯು ಕಾಂಟ್ ಸೆಂಡ್ ಹಿಮ್ ಬ್ಯಾಕ್. ಅವನು ತಿಮ್ರೋಡಿ ಮನೆಗೆ ಇವತ್ತು ಕೋಳಿ ರೊಟ್ಟಿ ತಿನ್ಲಿಕ್ಕೆ ಕಳಿಸಬಾರ್ದು ನೀವು ಅವನನ್ನು. ಯು ಶುಡ್ ಅರೆಸ್ಟ್ ಹಿಮ್ ಆರ್ ಕೀಪ್ ಇನ್ ಯುವರ್ ಕಸ್ಟಡಿ. ನಿಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ಳಿ. ಇವತ್ತಿಂದ ಸತ್ಯ ದರ್ಶನ ಆಗಿದೆ ಅಲ್ವಾ ನಿಮಗೆ? ಯಾರಾದರೂ ನಿಮಗೆ ಫೋರ್ಸ್ ಮಾಡಿದ್ರಾ ಅಗಿಬೇಡಿ, ನಿಲ್ಲಿಸಿ ಏನಾದರೂ ಮಾಡಿದ್ರಾ? ಇಲ್ಲ. GPR ತರಬೇಡಿ, ಪುನಃ ಅಗಿಬೇಡಿ, ಯಾರು ಮಾಡಿಲ್ಲ. ಕೋರ್ಟ್ ಗಿವನ್ ಗೆನಿಸ್ಟೇ ನೋ. ಫ್ರೀ ಇಂಡಿಪೆಂಡೆಂಟ್ ಫ್ರೀ ಹ್ಯಾಂಡಲ್ಲಿ ನೀವು ನಿಮ್ಮ ಇನ್ವೆಸ್ಟಿಗೇಷನ್ ಮಾಡಿದ್ದೀರಿ. ನಿನ್ನೆವರೆಗೆ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ, ವಿಟ್ನೆಸ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಅವನನ್ನು ಕಳಿಸ್ಕೊಟ್ಟಿದ್ದೀರಿ. ರಾತ್ರಿ ಸ್ಕ್ರಿಪ್ಟ್ ಮಾಡಿ ಬೆಳಿಗ್ಗೆ ನಿಮ್ಮಲ್ಲಿ ಕಳಿಸ್ಕೊಡ್ತಾ ಇದ್ರು. ದಿನ ಪಾಯಿಂಟ್ ಮಾಡಿ ರಾತ್ರಿ ಸ್ಕ್ರಿಪ್ಟ್ ರೆಡಿ ಮಾಡಿಬಿಡಿ, ಬೆಳಿಗ್ಗೆ ಹೆಂಗೆ ಆಕ್ಟ್ ಮಾಡ್ಬೇಕಂತ ಕಳಿಸ್ತಾ ಇದ್ರು. ಕಲ್ಲೇರಿ ಆಯ್ತು, ಬೋಳಿಯಾರ್ ಆಯ್ತು, ಎಲ್ಲ ಆಯ್ತು, ID ಕಾರ್ಡ್ ಆಯ್ತು, ಬ್ಯಾಗ್ ಆಯ್ತು, 14 ವರ್ಷ ಆಯ್ತು, 20 ವರ್ಷ. ಅದರದೆಲ್ಲ ಸತ್ಯ ನೆಕ್ಸ್ಟ್ ಎಪಿಸೋಡ್ ನಂತರ ವಿ ವಿಲ್ ಶೋ ಯು. ಆದರೆ ಈಗ ನೀವು ಯಾವ ರೀತಿಯಾಗಿ ಇವತ್ತು ಅವನನ್ನು ಹಿಂದೆ ಕಳಿಸ್ತೀರಿ? ಸಪೋಸ್ ಇಫ್ ದೇ ಥಿಂಕ್ ನಾಳೆ ವಿ ವಿಲ್ ಅಪ್ರೋಚ್ ಕೋರ್ಟ್, ನಾಳೆ ನಮ್ಮ ಕಡೆಯಿಂದ ನಾವು ಕೋರ್ಟ್ಗೆ, ಸೇಮ್ ಕೋರ್ಟ್ಗೆ ಅಪ್ರೋಚ್ ಆಗ್ತೀವಿ. 13ರಲ್ಲಿ ಸಿಕ್ಕಿಲ್ಲ, ಈಗ ಇನ್ವೆಸ್ಟಿಗೇಷನ್ ಏನಾದರೂ ಉಲ್ಟಾ ತಿರುಗಿದ್ರೆ, ಅವನು ಈ ಭೀಮ ಬಾಯಿ ಬಿಟ್ಟರೆ ನಮ್ಮೆಲ್ಲ ಸತ್ಯ ಹೊರಗಡೆ ಬರುತ್ತಂತ ಇವ್ರು ಏನಾದರೂ ಅವನನ್ನು ಮರ್ಡರ್ ಮಾಡಿಸ್ಬಿಟ್ರೆ
ಅವನನ್ನು ಕಿಡ್ನ್ಯಾಪ್ ಮಾಡಿಬಿಟ್ರೆ, ಅವನನ್ನು ಮುಗಿಸ್ಬಿಟ್ರೆ, ಸಾಕ್ಷಿ ಅಲ್ಲ ಸತ್ಯನೇ ಇನ್ನೊಂದು ಕಡೆಯ ಸತ್ಯ ಮುಚ್ಚೋಗುತ್ತೆ. ಯು ಕಾಂಟ್ ಸೆಂಡ್ ಹಿಮ್ ಬ್ಯಾಕ್ ಟುಡೇ. ನೀವು ನಿನ್ನೆವರೆಗೆ ಅವನನ್ನು ಯಾವ ಮನೆಗೆ ಕಳಿಸ್ಕೊಟ್ಟಿದ್ರಿ, ಅವನು ಯಾವ ಮನೆಯಲ್ಲಿ ಇರ್ತಾ ಇದ್ದ, ಭೀಮ ಎಲ್ಲಿ ಸ್ಕ್ರಿಪ್ಟ್ ಮಾಡ್ತಾ ಇದ್ದ ಅನ್ನುವ ಪ್ರೂಫ್ ನಮ್ಮ ಹತ್ರ ಇದೆ. ಐ ವಿಲ್ ಶೋ ಯು ದ ವಿಡಿಯೋ, ನೀವು ಎಲ್ಲಿ ಕಳಿಸ್ಕೊಟ್ಟಿದ್ರಿ ಅವನನ್ನು ಅಂತ. ಟುಡೇ ಯು ಕಾಂಟ್ ಸೆಂಡ್ ಹಿಮ್ ಬ್ಯಾಕ್. ಇವತ್ತು ಕೋಳಿ ರೊಟ್ಟಿ ಊಟ, ಪೆಗ್ಗು, ಕ್ವಾರ್ಟರ್ ಬೇಡ. ಇಫ್ ಎನಿಥಿಂಗ್ ಗೋನ್ಸ್, ನಾನು ಹೇಳ್ತಾ ಇದ್ದೀನಿ ಸ್ಯಾಟಲೈಟ್ ಚಾನಲಲ್ಲಿ ಕೂತ್ಕೊಂಡು ಇಡೀ ಸ್ಟೇಟ್ ನೋಡುವಾಗ ಹೇಳ್ತಾ ಇದ್ದೀನಿ, ಇಫ್ ಎನಿಥಿಂಗ್ ಗೋಸ್ ರಾಂಗ್ ಟು ಹೇಮ್, ಗವರ್ಮೆಂಟ್ ಅಂಡ್ SIT ವಿಲ್ ಬಿ ರೆಸ್ಪಾನ್ಸಿಬಲ್. ಯಾಕಂದ್ರೆ ಇವತ್ತಿಗೆ ಸತ್ಯ ಹೊರಗಡೆ ಬಿದ್ದಿದೆ. ಅಂಡ್ ಯು ಕಾಂಟ್ ಕೀಪ್ ಕ್ವೈಟ್. ಅವನು ಅಗ್ದಿದ್ದಲ್ಲಿ ಏನು ಸಿಕ್ಕಿಲ್ಲ, ಆಯ್ತು ಏನಿಲ್ಲ ಅಂತ ಬಿಡುವಂಗಿಲ್ಲ. ನೋ, ವಿ ವಿಲ್ ನಾಟ್ ಅಲೌ ಆಲ್ಸೋ. ವಿ ವಿಲ್ ನಾಟ್ ಅಲೌ ಆಲ್ಸೋ. ಇದು ಯಾರ ಅಪ್ಪನ ಮನೆ ಗಂಟಲ್ಲ. ಇಷ್ಟರವರೆಗೆ ನೀವು ಅಗ್ದ ದುಡ್ಡು, ಮಾಡಿದ ಖರ್ಚು, ಅನ್ಎಥಿಕಲ್ ಥಿಂಗ್ಸ್, ಬಟ್ ವಿ ಸ್ಟಿಲ್ ಅಲೌಡ್. ನೀವು ನಾಳೆ ನಾವೊಂದು ಬುರುಡೆ ತಗೊಂಡು ಬಂದು ತೋರಿಸಿದ್ರೆ ಅಗಿತೀರಾ? SIT ಮಾಡಿ ಅಗಿಸ್ತೀರಾ? ಸೇಮ್ ಐ ವಿಲ್ ಬ್ರಿಂಗ್ ಒನ್ ಟುಮಾರೋ. ಒಂದು ತಲೆ ಬುರುಡೆ, ಒಂದು ಅಸ್ಥಿ ಪಂಜರ ತಗೊಂಡ್ಬರ್ತೀನಿ. ನೀವು ಅಗಿತೀರಾ? ಇಲ್ಲ. ಬಟ್ ಸ್ಟಿಲ್ ಎವ್ರಿಬಡಿ ಕೆಪ್ಟ್ ಕ್ವೈಟ್. ಈ ಸತ್ಯ ಹೊರಗಡೆ ಬರಲಿ ಅಂತ. SIT ಆಗಲಿ, ಇದು ಒಂದು ಅಗಿದು ಮುಗಿಲಿ, ಇದಕ್ಕೊಂದು ಲೀಗಲ್ ಎಂಡ್ ಬರಲಿ. ಜನಗಳಿಗೆ ತಲೆಯಲ್ಲಿ ಹೊಲಸಿಟ್ಕೊಂಡ ಜನಗಳಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಈಗಲಾದ್ರೂ ಅರ್ಥ ಆಗಲಿ ಅಂತ. ಅನಾಮಿಕಾ ಹೇಳಿದಂತೆ 1ರಿಂದ 16ನೇ ಗುಂಡಿಯನ್ನ ಆಗದಾಯ್ತು, 1ರಿಂದ 16 ಗುಂಡಿಯನ್ನ ಆಗದಾಯ್ತು. ಅನಾಮಿಕಾ ಹೇಳಿದ್ದಲ್ಲೆಲ್ಲ ಡ್ರಿಲ್ ಮಾಡಿದ್ದಾಯ್ತು. ಮುಂದೇನು ಹಾಗಾದ್ರೆ ವಾಟ್ ನೆಕ್ಸ್ಟ್? SIT ಏನ್ ಮಾಡುತ್ತೆ? ಇನ್ನು ಕೂಡ ಅನಾಮಿಕನ ಬುರುಡೆ ಮಾತನ್ನ ಕೇಳ್ಬೇಕೇನ್ರಿ? ಜನ ಕೇಳ್ಬೇಕಾ? ಧರ್ಮಸ್ಥಳದವ್ರು ಕೇಳ್ಬೇಕಾ? ನಾವು ಕೇಳ್ಬೇಕಾ? ನೀವು ಕೇಳ್ಬೇಕಾ? ಆಗದು ಮಣ್ಣನ್ನು ಹೊರಗಾಕಿದ್ದಾಯ್ತು, ಪುನಃ ಅದನ್ನ ಗುಂಡಿ ಮುಚ್ಚಿದ್ದು ಆಯ್ತು. ಇನ್ನು ಎಷ್ಟು ಅಂತ ಕೇಳಬೇಕು? ಬುರುಡೆನೂ ಇಲ್ಲ, ಮೂಳೆನೂ ಇಲ್ಲ, ಅಸ್ಥಿ ಪಂಜರನೂ ಇಲ್ಲ, ಇವ್ರ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದೆ ಅಷ್ಟೇನೆ. ಇಲ್ಲಿವರೆಗೂ ಸುಳ್ಳು ಆರೋಪ ಮಾಡ್ತಿದ್ದ ಧರ್ಮ ವಿರೋಧಿಗಳು ಎಲ್ಲೋದ್ರಪ್ಪ ಈಗ? ಪುಂಖವಾಗಿ ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದ್ರಲ್ಲ, ಎಲ್ಲೋದ್ರಿ? ಮನೇಲಿ ಯಾವ್ದೋ ಒಂದು ರೂಮಲ್ಲಿ ಕುತ್ಕೊಂಡು ಮಾತಾಡ್ತಿದ್ರಲ್ಲ, ಎಲ್ಲಿ ಹೋದ್ರಿ? ಧರ್ಮ ಯುದ್ಧದಲ್ಲಿ 100ಕ್ಕೆ 100 ಪವರ್ ಟಿವಿಯ ಪವರ್ಫುಲ್ ವರದಿ ನಿಜ ಆಗಿದೆ. ಅನಾಮಿಕಾ ಹೇಳಿದಂತೆ 1ರಿಂದ 16 ಗುಂಡಿನ ಅಗದಾಯ್ತು, ಆ ಗುಂಡಿ ಮುಚ್ಚಿದ್ದು ಆಯ್ತು. ಎಲ್ಲೂ ಏನು ಸಿಕ್ಕಿಲ್ಲ. SIT ಮುಂದೇನ್ ಮಾಡುತ್ತೆ? ಸರ್ಕಾರ ಮುಂದೇನ್ ಮಾಡುತ್ತೆ? ಸಿಕ್ದವ್ರ ಮೇಲೆಲ್ಲ FIRಗಳು ಹಾಕಿದ್ರಿ, ಊರ್ನವ್ರ ಮೇಲೆ FIR ಹಾಕಿದ್ರಿ, ಧರ್ಮಸ್ಥಳ ನಿವಾಸಿಗಳನ್ನ ಹರಾಜ್ ಮಾಡಲಾಯ್ತು, ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಿದ್ದಾಯ್ತು, ಮಹಿಳೆಯರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾಯ್ತು, ಮಹಿಳಾ ನಿರೂಪಕಿಯರನ್ನ ನಿಂದಿಸಿದ್ದಾಯ್ತು, ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಿದ್ದಾಯ್ತು, ಮನೆ ಒಳಗಡೆ ಕುತ್ಕೊಂಡು ರೂಮಲ್ಲಿ ಕುತ್ಕೊಂಡು ಗಂಟಾನುಗಟ್ಲೆ ವಿಡಿಯೋಗಳು ಮಾಡಿ ಬಿಟ್ಟಿದ್ದಾಯ್ತು. ಇವಾಗ ಏನ್ ಮಾಡ್ತೀರಿ? ಬುರುಡೆನೂ ಸಿಕ್ಕಿಲ್ಲ, ಅಸ್ಥಿ ಪಂಜರನೂ ಸಿಕ್ಕಿಲ್ಲ, ನಿಮ್ ತಲೆಯಲ್ಲಿ ಸಗಣಿ ಏನಾದ್ರು ತುಂಬ್ಕೊಂಡಿರ್ಬೇಕು. ಸಗಣಿಗೆ ತುಂಬಾನೇ ಒಳ್ಳೆ ಬೆಲೆ ಇದೆ, ಮತ್ತು ಅದಕ್ಕೆ ಅದರದೇ ಆದಂತ ಮಹತ್ವ ಇದೆ. ಏನೋ ಹೊಲಸು ತುಂಬ್ಕೊಂಡಿದ್ದೀರಿ ಅಷ್ಟೇನೆ. ಕ್ಷಮೆ ಇರಲಿ, ನಾನು ಕ್ಷಮೆ ಕೇಳ್ತೀನಿ. ಸಗಣಿ ಅಂತ ಹೇಳಬಾರ್ದಾಗಿದೆ, ಯಾಕೆಂದ್ರೆ ಸಗಣಿಗೆ ಅದರದೇ ಆದಂತ ಒಂದು ಪಾವಿತ್ರತೆ ಇದೆ. ನಿಮ್ಮ ತಲೆಗಳಲ್ಲಿ ಹೊಲಸು ತುಂಬ್ಕೊಂಡಿದ್ದೀರಿ. ಎಸ್ ಸರ್. ನೋ, ಫಾರ್ ಮೈ ನೌ ಫೈಟ್ ಸ್ಟಾರ್ಟ್ಸ್ ಬ್ಯಾಕ್. ಇಲ್ಲಿಯವರೆಗೆ ಸತ್ಯವನ್ನು ಪ್ರೂವ್ ಮಾಡಲಿಕ್ಕೆ ನಾವು ನಿಂತ್ಕೊಂಡ್ವಿ, ಫೈಟ್ ಮಾಡಿದ್ವಿ. ಈಗ ಅಧರ್ಮವನ್ನು ನಶಿಸಲಿಕ್ಕಾಗಿ ನಾವು ಫೈಟ್ ಶುರು ಮಾಡ್ತೀವಿ. ಅದು ಮುಕ್ತಾಯ ಆಗಬೇಕು, ಅದು ಎಂಡ್ ಆಗಬೇಕು. ಇವತ್ತಿಂದ ಮಾರಿ ಹಬ್ಬ ಅಂತ ನಾನು ಹೇಳಿದ್ದೀನಿ. ಇಲ್ಲ ಸರ್, ಈ ತರ ಮಾಡಿದವ್ರನ್ನ ಬಿಡ್ಲು ನೋ, ದೇ ಆರ್ ಅನ್ಫಿಟ್ ಟು ಎಸ್ಕ್ಯೂಸ್. ಈವನ್ ಲಾದಲ್ಲಿ ಅಲ್ಲ, ಮೋರಲ್ ಆಗಿ ಅಲ್ಲ, ಧಾರ್ಮಿಕವಾಗಿ ಅಲ್ಲ, ಯಾವುದ್ರಲ್ಲೂ ಈ ನಾಲಾಯಕ ನನ್ನ ಮಕ್ಕಳಿಗೆ ಕ್ಷಮೆ ಇರಬಾರ್ದು. ದೇ ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ನೋ, ಕ್ಷಮೆ ಇರಬಾರ್ದು. ಇವರು ಸಮಾಜವನ್ನು ಇಬ್ಬಾಗ ಮಾಡಿ ಸನಾತನ ಧರ್ಮವನ್ನೇ ದಾರಿಗೆ ತರಲಿಕ್ಕೆ ಮಾಡಿದಂತಹ ನಾಲಾಯಕ ನನ್ನ ಮಕ್ಕಳು. ಅವನಿಗೆ ಬೇರೆ ಕೇಸರಿ ನಾಮ ಪೀಠ ಬೇರೆ ಅವನಿಗೆ. ಟುಡೇ ನೋಡಿ, ನಾವು ಹೇಳ್ತೀವಿ ವೈ ಯು ಆರ್ ಸೋ ಅಗ್ರೆಸಿವ್ ಅಂತ ಹೇಳಿದ್ರೆ, ಗೊತ್ತ್ರಿ 12 ವರ್ಷ ಏನು ಅನುಭವಿಸಿದ್ದಾರೆ ಅಂತ. 12 ವರ್ಷ ಏನೇನು ಆಗಿದೆ ಅಂತ ನಮ್ಗೆ ಗೊತ್ತಿದೆ. ಲಾಸ್ಟ್ 2 years ಪವರ್ ಟಿವಿಗೆ ಅಷ್ಟೊಂದು ಹಿಂಸೆ ಕೊಟ್ಟಿದಾರಲ್ಲ ಸರ್. ನಮಗೆ ಪವರ್ ಟಿವಿಗೇನೆ 2 ವರ್ಷದಲ್ಲಿ ಹಿಂಗಾಗಬೇಕಾದ್ರೆ, ಆ ಮನುಷ್ಯನಿಗೆ 60 ವರ್ಷ ತನ್ನ ಸುಂದರವಾದ ಬದುಕನ್ನೇ ಸಮಾಜಕ್ಕಾಗಿ, ಧರ್ಮಕ್ಕಾಗಿ ದಾರೆ ಎಳೆದ ಮನುಷ್ಯನಿಗೆ ಆ ಸಂಧ್ಯಾ ಜೀವನದಲ್ಲಿ ಅನುಭವಿಸಿರ್ಬೇಕಾದ್ರೆ ಹೆಂಗಾಗಿರ್ಬೇಕ್ರಿ? ಎಸ್, ನಡೆದಾಡುವ ಮಂಜುನಾಥ ಮಾತ್ರ ಅಲ್ಲ, ಸಾಕ್ಷಾತ್ ಮಂಜುನಾಥನ ಅವರಲ್ಲಿ ಇದ್ದಾನೆ ಅಂತ ನಾವು ಪ್ರೂವ್ ಮಾಡ್ಬೋದು. ಅದರ್ವೈಸ್ ಇಟ್ ಈಸ್ ಇಂಪಾಸಿಬಲ್. ಒಬ್ಬ ಮನುಷ್ಯನಿಗೆ ಅಥವಾ ದೈವಾಂಶ ಸಂಭೂತನಿಗೂ ಕೂಡ ಇಂಪಾಸಿಬಲ್. ಅವನು ದೇವರಾಗಬೇಕು.
ಈ ರೀತಿಯ 12 ವರ್ಷದನ್ನು ತಡ್ಕೊಬೇಕಾದ್ರೆ ಅವ್ನು ದೇವರೇ ಆಗ್ಬೇಕು. ವಾಟ್ ನೆಕ್ಸ್ಟ್ ಫ್ರಮ್ SIT ಸರ್? SIT ವಾಟ್ ನೆಕ್ಸ್ಟ್? ಅಂಡ್ ದೇ ಹ್ಯಾಸ್ ಟು ಗಿವ್ ಒನ್ ರಿಪೋರ್ಟ್ ಏನಂತ ನಾವು ಇನ್ನು ಹೇಳಬೇಕಾಗೇ ಇಲ್ಲ. ದೇ ಹ್ಯಾಸ್ ಟು ಗಿವ್ ಒನ್ ರಿಪೋರ್ಟ್ ಏನಿದೆ ಅಂತ ನೀವು ಊಹಿಸಬೇಕಾಗೇ ಇಲ್ಲ. ನೇರವಾಗಿ ಗೊತ್ತಾಗಿದೆ. ರಿಪೋರ್ಟ್ ಏನಿರ್ಬೋದು ಅಂತ ನೀವು ಊಹಿಸ್ಕೊಳ್ಳಿಕ್ಕಾಗಲ್ಲ. ಬೇಡ, ಇಟ್ ಈಸ್ ಬೆತ್ತಲೆ ಆಗಿಬಿಟ್ಟಿದೆ. ಕತ್ಲು ಆವರಿಸುವಾಗಲೇ ಕತ್ಲು ತೆರೆದಿದೆ ಅಂತ ನಾನು ಹೇಳಿಲ್ವ ನಿಮಗೆ? ಕತ್ಲು ಆಗ್ತಾ ಇದ್ದಾನೆ ಮುಚ್ಚಿದ್ರಿ ಇವತ್ತು ನೋಡಿ. ಆ ಕರಿಮೋಡ ಇವತ್ತು ಕಳೆದಿದೆ. ನಾನು ಹೇಳಿದೆಲ್ಲ, SIT ಕಾನ್ ಸ್ಟಾಪ್ ಹಿಯರ್. ಈಗ ಆ ಮಹಾತ್ಮ, ಆ ಮಹಾಪುರುಷ, ಆ ಏನೋ ಅವನಿಗೆ ಯಾವ ವೃಕ್ಷದ ಕೆಳಗಡೆ ಅವನಿಗೆ ಜ್ಞಾನೋದಯ ಆಗಿದಂತೆ, ಅದೇ ವೃಕ್ಷದ ಒಳಗಡೆ ಸುಳ್ಳಾದರೆ ಅಲ್ಲೇ ಊತಾಕ್ಬೇಕು. ನನಗೆ ಜ್ಞಾನೋದಯವಾಯಿತು, ನಾನು ಬೇರೆ ಸ್ಟೇಟ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ, ಈಗ ಜ್ಞಾನೋದಯವಾಗಿ ಬಂದೆ. ದಿಗಂಬರನಾಗಿ ಬಂದಿಲ್ಲ ಅವನು, ಜ್ಞಾನೋದಯ. ಧರ್ಮ ಯುದ್ಧದಲ್ಲಿ ಪವರ್ ಹೋರಾಟಕ್ಕೆ ಅತಿ ದೊಡ್ಡ ಗೆಲುವು ಸಿಕ್ಕಿದೆ. ಧರ್ಮಸ್ಥಳಕ್ಕೆ ಅಂಟಿದಂತ ಕಳಂಕ ನೇತ್ರಾವತಿಯಲ್ಲಿ ಕೊಚ್ಕೊಂಡು ಹೋಗಿದೆ. ಕೊನೆಗೂ ಸುಳ್ಳು ಸಮಾಧಿ ಆಯಿತು, ಅಂತಿಮವಾಗಿ ಸತ್ಯ ಗೆದ್ದಿದೆ. ಧರ್ಮಕ್ಕೆ ಸಾವಿಲ್ಲ ಅನ್ನೋದು ಗೊತ್ತಾಗಿದೆ. 2 ಹಿಟಾಚಿ ಬಳಸಿ 4 ಗಂಟೆ ಶೋಧಿಸಿದ್ರು ಒಂದೇ ಒಂದು ಅಸ್ಥಿ ಪಂಜರ ಕೂಡ ಪತ್ತೆ ಆಗಲಿಲ್ಲ. ಎಲ್ಲ ಬರೀ ಓಳು. 13ನೇ ಪಾಯಿಂಟ್ನಲ್ಲೂ ಬರೀ ಓಳು. 13ನೇ ಪಾಯಿಂಟ್ನಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಮಾತನಾಡ್ತಿದ್ರಲ್ಲ, ಇವತ್ತು ನಿಮ್ಮ ಬಾಯಿಗೆ ಒಂದು ಡೆಟಾಲ್ ಏನಾದ್ರೂ ಹಾಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಭೀಮಾ ಬಿಟ್ಟಿದ್ದು ಬರೀ ಬುರುಡೆ ಅನ್ನೋದು ಜಗಜ್ಜಾಹೀರಾಗಿದೆ. ನೋಡಿ, ಮೊದಲನೇದಾಗಿ ಧರ್ಮಸ್ಥಳದ ವಿಚಾರ ಬಂದಾಗ ಪವರ್ ಟಿವಿಯನ್ನ ಹೊರತುಪಡಿಸಿ ಬೇರೆ ಯಾವ ಸುದ್ದಿ ಮಾಧ್ಯಮವೂ ಕೂಡ ಧೈರ್ಯ ಮಾಡಲಿಲ್ಲ. ಈ ಸುದ್ದಿಯನ್ನ ಬಿತ್ತರಿಸೋದಕ್ಕೆ, ಧರ್ಮಸ್ಥಳದ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಯಾವ ಸುದ್ದಿ ಮಾಧ್ಯಮವೂ ಕೂಡ ಮುಂದೆ ಬರಲಿಲ್ಲ. ಅಂತ ಸಂದರ್ಭದಲ್ಲಿ ಪ್ರಾಣ ಪಣಕ್ಕಿಟ್ಟು ರಿಸ್ಕ್ ತಗೊಂಡು ಪವರ್ ಟಿವಿ ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ, ಧರ್ಮದ ಪರವಾಗಿ ನಿಲ್ಲೋದಕ್ಕೆ ಮುಂದೆ ಬಂತು. ಕಡೆ ಕ್ಷಣದವರೆಗೂ ಕೂಡ ಪವರ್ ಟಿವಿ ನಿಂತ್ಕೊಳ್ಳುತ್ತೆ ಅಂತ ಹೇಳಿತ್ತು, ಅದೇ ರೀತಿ ನಿಂತ್ಕೊಂಡಿದೆ. ಈಗಲೂ ಕೂಡ ಕಡೆ ಕ್ಷಣದ ದೃಶ್ಯಗಳನ್ನು ಕೂಡ ಪವರ್ ಟಿವಿ ನೀವು ನೋಡ್ತಾ ಇದ್ದೀರಿ. ಕಳೆದ 4 ತಾಸುಗಳಿಂದಲೂ ಕೂಡ ನೋ ಹೈಡ್ ಅಂಡ್ ಸೀಕ್. ರಾತ್ರಿ ಎಲ್ಲೋ ಕುತ್ಕೊಂಡು ಪ್ಲಾನ್ ಮಾಡೋದು, ಬರೋದು, ಎಲ್ಲಿಂದ ನಾವು ವಿಡಿಯೋ ಮಾಡೋದಿಲ್ಲ. ಧರ್ಮಸ್ಥಳದ ಪರವಾಗಿ ಪವರ್ ಟಿವಿ ನಿಂತ್ಕೊಂಡಂತ ಕ್ಷಣದಿಂದಲೂ, ಅಧರ್ಮದ ವಿರುದ್ಧ ನಿಂತ್ಕೊಂಡಂತ ಕ್ಷಣದಿಂದಲೂ ನೇರವಾಗಿ ಫೇಸ್ ಮಾಡಿದೀವಿ. ಪ್ರತಿಯೊಂದು ದಾಖಲೆಗಳನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. ಇವತ್ತು ಕೂಡ ಕಡೆ ಕ್ಷಣದ ದೃಶ್ಯಗಳನ್ನ ಇನ್ನೂ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಏನ್ ನಡೀತಾ ಇದೆ ನೋಡಿ ಅಂತ ಹೇಳಿ. ಆರಂಭ ಮಾಡಿದ್ದು ಪವರ್ ಟಿವಿನೇ. ಈಗ ಅಂತ್ಯ, ಆ ಕ್ಲೈಮ್ಯಾಕ್ಸ್ ಅಂತ ಏನಿತ್ತಲ್ಲ, ಅದನ್ನು ಕೂಡ ಪವರ್ ಟಿವಿ ರಾಜ್ಯದ ಜನರ ಮುಂದೆ ಬಿಚ್ಚಿಡ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದ್ದೀರಿ, ಯಾವುದೇ ಲೈಟ್ ಇಲ್ಲ ಅಲ್ಲಿ. ಯಾಕಂದ್ರೆ ಟ್ರಾನ್ಸ್ಫಾರ್ಮರ್ ಇರೋದ್ರಿಂದ ಅಲ್ಲಿ ಲೈಟ್ ಕನೆಕ್ಷನ್ ತೆಗೆದಿದ್ದಾರೆ. ಒಂದು ಪೊಲೀಸ್ ವ್ಯಾನೋ, ಜೀಪೋ, ಯಾವುದೋ ಕಾರೋ ಇದೆ, ಅದರದ್ದು ಒಂದು ಹೆಡ್ಲೈಟ್ ಆನ್ ಮಾಡಿದ್ದಾರೆ. ಆ ಹಿಟಾಚಿ ಏನಿದೆ ಅದರದ್ದು ಒಂದು ಲೈಟ್ ಹಾಕೊಂಡಿದ್ದಾರೆ. ಬಿಟ್ರೆ ಯಾವುದೇ ಬೇರೆ ಬೆಳಕಿಲ್ಲ, ಲೈಟ್ ಇಲ್ಲ ಅಲ್ಲಿ. ನೀವಲ್ಲಿ ಕತ್ತಲೆಯಲ್ಲೇ ಆ ದೃಶ್ಯಗಳನ್ನ ನೋಡ್ಬೋದು. ಹಿಟಾಚಿಯಿಂದ ಅಲ್ಲಿ ಮಣ್ಣನ್ನ ಮುಚ್ಚೋ ಕೆಲಸ ನಡೀತಾ ಇದೆ. ಅಧರ್ಮದ ವಿರುದ್ಧ ಗೆದ್ದು ಬೀಗಿದ್ದು ಧರ್ಮ, ಸತ್ಯಮೇವ ಜಯತೆ ಅಂತ ಪವರ್ ಟಿವಿ ಯಾವಾಗ್ಲೂ ಹೇಳುತ್ತೆ. ಯಾವುದೇ ವರದಿಯನ್ನ ಬಿತ್ತರಿಸಿದ್ರು ಪವರ್ ಟಿವಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಬಿತ್ತರಿಸಿಲ್ಲ. ಇವತ್ತು ನಿಮ್ಗೆ ಆ ಮಹೇಶ್ ತಿಮರೋಡಿ, ಆ ಮಟ್ಟಣ್ಣವನ ಟೀಮ್ ಇದೆಯಲ್ಲ, ಅವ್ರ ಟೀಮ್ನ ಬೂಟಾಟಿಕೆ ಏನು, ಸುಳ್ಳು ಏನು, ಏನ್ ಡ್ರಾಮಾ ಮಾಡ್ತಾ ಇದ್ರು, ಅವ್ರ ಉದ್ದೇಶ ಏನು, ಅವ್ರ ಟಾರ್ಗೆಟ್ ಯಾರಾಗಿದ್ದು, ನಿಜಕ್ಕೂ ಕೂಡ ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂತ ಯಾವುದೇ ಕಿಂಚಿತ್ ಉದ್ದೇಶನೂ ಕೂಡ ತಿಮರೋಡಿ ಅಂಡ್ ಗ್ಯಾಂಗ್ ಇರಲೇ ಇರಲಿಲ್ಲ. ಸೌಜನ್ಯಳನ್ನ ಒಂದು ಟೂಲ್ ಆಗಿ ಬಳಸ್ಕೊಂಡ್ರು ಅಷ್ಟೇ. ಸೌಜನ್ಯಳ ಸಾವನ್ನ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು ಅವರ ಟಾರ್ಗೆಟ್ ಇದ್ದಿದ್ದು ವೀರೇಂದ್ರ ಹೆಗ್ಗಡೆ ಅವರು, ಅವರ ಟಾರ್ಗೆಟ್ ಇದ್ದಿದ್ದು ಧರ್ಮಸ್ಥಳ, ಅವರ ಟಾರ್ಗೆಟ್ ಇದ್ದಿದ್ದು ಹಿಂದೂ ಧರ್ಮ. ಇದನ್ನ ಪವರ್ ಟಿವಿ ಸಾರಿ ಹೇಳ್ತಾ ಇತ್ತು. ಇಷ್ಟೆಲ್ಲ ಹೋರಾಟ ಮಾಡೋದಕ್ಕೆ ಅವ್ರಿಗೆ ಫಂಡ್ಸ್ ಎಲ್ಲಿಂದ ಬರ್ತಾ ಇತ್ರಿ? ಅದನ್ನೆಲ್ಲ ಯೋಚನೆ ಮಾಡಿ. ಓಳು ಬರೀ ಓಳು. ಅಧರ್ಮದ ವಿರುದ್ಧ ಧರ್ಮ ಇವತ್ತು ಗೆದ್ದು ಬೀಗಿದೆ. ಸತ್ಯ ಏನು ಅನ್ನೋದು ಇಡೀ ದೇಶದ ಮುಂದೆ, ಇಡೀ ವಿಶ್ವದ ಮುಂದೆ ಬಟಾಬೈಲಾಗಿ ನಿಂತ್ಕೊಂಡಿದೆ. ಇವತ್ತು ಜಗಜ್ಜಾಹೀರಾಗಿದೆ. ಭೀಮಾ ಬಿಟ್ಟಿದ್ದೆಲ್ಲ ಬರೀ ಓಳು ಅಂತ. ಎಷ್ಟು ಧೈರ್ಯ ಇರಬೇಕ್ರಿ ಇವ್ರಿಗೆ, ಎಷ್ಟು ಧೈರ್ಯ ಇರಬೇಕು. 100 ಹೆಣಗಳನ್ನ ನಾನು ಹೂತಾಕಿದ್ದೀನಿ ಅಂತ ಮಟ್ಟಣ್ಣನವರು ಮಾತನಾಡ್ತಾ ಇದ್ನಲ್ಲ. ವೀರೇಂದ್ರ ಹೆಗ್ಗಡೆ ಅತ್ಯಾಚಾರದ ಪಿತಾಮಹ ಅಂತ ಮಾತನಾಡಿದ್ನಲ್ಲ, ಅವನಿಗೆ ಯಾವ್ದಾದ್ರು ಒಂದು ಔಷಧಿ ಕೊಡ್ರಿ ಆ ನಾಲ್ಗೆ ಹುಚ್ಕೊಳ್ಳೋದಕ್ಕೆ, ಆ ನಾಲ್ಗೆ ಕ್ಲೀನ್ ಮಾಡ್ಕೊಳ್ಳಿ.
ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿಧರ್, ಕಳೆದ 3-4 ದಿನಗಳಿಂದಲೂ ಕೂಡ ಧರ್ಮಸ್ಥಳದಿಂದ ನೇರ ದೃಶ್ಯಾವಳಿಗಳನ್ನ ತೋರಿಸ್ತಾ, ಅಲ್ಲಿಂದ ಲೈವ್ ಕವರೇಜ್ ಕೊಡ್ತಾ, ಲೈವ್ ಅಪ್ಡೇಟ್ಸ್ ನ ಕೊಡ್ತಾ ಇದ್ರಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾಟ್ಸ್ ಆಫ್ ನಿಮ್ಗೆ. ಅಂಡ್ ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಪವರ್ ಟಿವಿಯ ಸತ್ಯಾನ್ವೇಷಣೆಯ ಸುದ್ದಿ ನಿಜ ಆಗಿದೆ, ವರದಿ ನಿಜ ಆಗಿದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಅಲ್ಲಿ SIT ಅಧಿಕಾರಿಗಳ ಮುಖ ಸ್ತುತಿ ಹೇಗಿದೆ? ಅವರ ಮುಖ ದರ್ಶನ ಹೇಗಿದೆ? ಅವ್ರು ಏನ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ? ಏನಾಗ್ತಾ ಇದೆ? ಶಶಿಧರ್, ಪ್ಲೀಸ್ ಗೋ ಹೆಡ್. ಸಿಂಧೂರ, ಒಂದು ಗಾದೆ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಾನು ಬಂದು ಹೆಚ್ಚು ಕಡಿಮೆ 1 ವಾರ ಆಗ್ತಾ ಬಂತು. ಪ್ರತಿನಿತ್ಯದ ಒಂದೊಂದು ದಿನದ ಬೆಳವಣಿಗೆ ನೋಡ್ತಾ ಇದ್ದೆ. ಇಲ್ಲಿ ಯಾವ ರೀತಿಯಂತ ಸಿಚುವೇಶನ್ ನ ಕ್ರಿಯೇಟ್ ಮಾಡಿ ಇಟ್ಟಿದ್ರು ಅಂತಂದ್ರೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ಬೇಕಾದ್ರೆ ಫೈನಲ್ ಬಾಲ್ ಅಲ್ಲಿ ಒಂದೇ ಬಾಲ್ಗೆ 4 ಇಲ್ಲ 6 ಬೇಕಾಗಿದ್ರೆ ಅಂತ ಸಮಯವನ್ನ ಅಂತಿಮ ಹಂತದ ರೋಚಕ ಘಟ್ಟ ಅಂತ ಕರೀತಾರೆ. ಆ ರೀತಿಯಂತ ಪ್ರತಿದಿನ ಕೂಡ ಏನಾಗುತ್ತೋ, ಇವತ್ತು ಯಾವ ಪಾಯಿಂಟ್ ತೋರಿಸ್ತಾನೋ, ಎಲ್ಲಿ ಕರ್ಕೊಂಡು ಹೋಗ್ತಾನೋ, ಇವತ್ತು ಎಷ್ಟು ಸಿಕ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಪ್ರತಿ ಕ್ಷಣ ಕೂಡ ಒಂದು ರೀತಿಯಂತ ಕುತೂಹಲ ಮೂಡಿಸೋದು, ಒಂದು ದಿಕ್ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಕೂಡ ಇವತ್ತು ಅಂತಿಮ ಹಂತದ SIT ನಡೆಸಿದಂತ 16 ಪಾಯಿಂಟ್ ಏನ್ ನಡೆಸಿತೋ 16ನೇ ಪಾಯಿಂಟ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಇಲ್ಲಿ 10ರಿಂದ 12 ಶವಗಳನ್ನ ನಾನೇ ಉತ್ತಿಟ್ಟಿದ್ದೆ ಅಂತ ಹೇಳಿದ. ಆದ್ರೆ ಇವತ್ತು ಬ್ಯಾಟಿಂಗ್ ಮಾಡ್ತಿದ್ದಂತ ಬ್ಯಾಟ್ಸ್ಮನ್ ಅಂತಿಮ ಹಂತದಲ್ಲಿ ಡಕ್ಔಟ್ ಆಗಿರುವಂತ ಉದಾಹರಣೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಏನ್ ಭೀಮಾ ಸ್ಪಷ್ಟವಾಗಿ ಹೇಳ್ದ. ಅವಾಗಲೇ 1-2 ಗಂಟೆಗಳ ಮುಂಚೆ ನಾವು ಕೂಡ ಲೈವ್ ಅಲ್ಲಿ ಇದ್ರೆ ಲೈವ್ ವಿಡಿಯೋಗಳು ಕೂಡ ನೋಡ್ರಿ. AC ಅವರಿಗೆ, ಅದೇ ರೀತಿಯಲ್ಲಿ ಕೂಡ SP ಗೆ ಪ್ರಣವ್ ಮೊಹಂತಿಗೆ ಇದೇ ಜಾಗದಲ್ಲಿ ನೀವು ತೋಡ್ರಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಈಗ ಏನ್ ಮಣ್ಣಾಗ್ತಾ ಇದ್ರು ಅದೇ ಜಾಗದಲ್ಲಿ 2 ಪಾಯಿಂಟ್ ಅನ್ನ ತೋರಿಸಿದ್ದ. ಇಲ್ಲಿ 10ರಿಂದ 12 ಶವಗಳನ್ನ ಇದೇ ಜಾಗದಲ್ಲಿ ಇಟ್ಟಿದ್ನಿ, ಇಲ್ಲೇ ತೋರ್ರಿ ಅಂದ್ರು. ಅವರ ಮುಂದೆನೆ ಇಟ್ಕೊಂಡು ಸುಮಾರು 4 ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಇತ್ತು, ಜೋಕು ನೀರು ಬಂತು. ಆದ್ರೂ ಕೂಡ ಅಲ್ಲಿ ಮೋಟರ್ಗಳನ್ನ ಇಟ್ಕೊಂಡು ನೀರನ್ನು ಆಚೆ ಹಾಕೊಂಡು 20 ಲಕ್ಷ ರೂಪಾಯಿ ಹಣ ವೆಚ್ಚ ಮಾಡಿ ಬೆಂಗಳೂರಿನಿಂದ GPR ತಂದು ಸ್ಕ್ಯಾನ್ ಮಾಡಿ ಇಲ್ಲಿ ಒಂದು 8 ದಿನಗಳಿಂದ ಕೂಡ ಪೊಲೀಸ್ ಬಂದೋಬಸ್ತ್ ಹಾಕಿ ಇಲ್ಲಿ ಬಂದಂತ ಯಾತ್ರೆಗಳು ಸುಮಾರು ಲಕ್ಷಾಂತರ ಜನ ಪ್ರತಿನಿತ್ಯ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುವಂತ ಪದ್ಧತಿ. ಅವರೆಲ್ಲ ಬಂದು ಇಲ್ಲಿ ನೋಡ್ಕೊಂಡು ಇಲ್ಲಿ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು ಬಹಳ ಕ್ಯೂರಿಯಾಸಿಟಿ ಇತ್ತು. ಎಲ್ಲ ಬೇರೆ ಪಾಯಿಂಟ್ಗಳೆಲ್ಲ 16 ಪಾಯಿಂಟ್ ಅಲ್ಲೂ ಕೂಡ 1-2 ಶಾಲಾ ಸ್ಕೂಲ್ ಮಗು, ಕೇರಳ ಹುಡುಗಿ, ಯುವತಿ, ಒಂದು ಕಾಲೇಜ್ ಯುವತಿ ನಾನೇ ಊತಿಟ್ಟಿದ್ದೆ ಅಂತ ಎಲ್ಲ ಕಡೆ ಕೂಡ ಬುರ್ಡೆ ಬಿಟ್ಟಿದ್ದ. ಆದ್ರೆ ಇಲ್ಲಿ 10ರಿಂದ 12 ಅಂತ ಹೇಳಿದ್ದ. ಆದ್ರೆ ಆ 10ರಿಂದ 12 ಶವಗಳೆಲ್ಲಾಯ್ತು ಅಂದ್ರೆ ಆತನೇ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಹಾಕಿರ್ಬೇಕು, ಇಲ್ಲ ಅಂದ್ರೆ ಆತನೇ ಕೊಲೆ ಮಾಡಿರ್ಬೇಕು. ಯಾಕಂದ್ರೆ ಯಾವ್ದು ಕಂಪ್ಲೇಂಟ್ ಕೂಡ ಇಲ್ಲ. ಹೀಗಾಗಿ 164 ಸ್ಟೇಟ್ಮೆಂಟ್ ಒಬ್ಬ ನ್ಯಾಯಾಧೀಶರ ಮುಂದೆ ಕೊಡಬೇಕಾದ್ರೆ ಆತನೇ ನನ್ನ ಹೇಳಿಕೆಗೆ ನಾನೇ ಬದ್ಧನಾಗಿರ್ತೇನೆ ಅಂತ ಹೇಳ್ಬಿಟ್ಟು ಸ್ವಯಂಕೃತವಾಗಿ ಘೋಷಣೆ ಮಾಡಿ ಪ್ರಮಾಣ ಮಾಡಿದಂತ ಹೇಳಿಕೆ. ಈ ಹೇಳಿಕೆ ಸುಳ್ಳಾದ್ರೆ ಆತನಿಗೆ ಜೀವಾವಧಿ ಶಿಕ್ಷೆ ಬೇಕಾದ್ರೂ ಕೂಡ ಕೊಡಬಹುದು. ಆದ್ರೆ ಇಷ್ಟೆಲ್ಲ 100 ಶವಗಳನ್ನ ಅನಧಿಕೃತವಾಗಿ ಊತಾಕಿದ್ದೇನೆ ಅಂತ ಆತನೇ ಒಪ್ಕೊಂಡ್ರು ಕೂಡ ಇದುವರೆಗೂ ಕೂಡ ನಮ್ಮ MD ಸರ್ ಹೇಳಿದಂತೆ ಆತನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ರೀ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಮೊದಲಿಂದನೂ ಕೂಡ ಈತನೇ ಕೊಲೆಗಾರ, ಈತನೇ ಶವಗಳನ್ನ ಊತಿರೋದು, ಅವ್ರು ಯಾರು, ಅವ್ರ ಫ್ಯಾಮಿಲಿ ಅವ್ರು ಯಾರು, ಎಲ್ಲ ಹಿಸ್ಟ್ರಿಯನ್ನು ಕೂಡ ಹುಡುಕ್ಬೇಕು. ಈಗಾಗಲೇ SIT ಅವರು ಕೂಡ ಪ್ರಾರಂಭದಲ್ಲಿ ಈತನ ಮೇಲೆ ಅನುಮಾನಗಳು ಕೂಡ ಬಂದಿತ್ತು. ಇದೇ ಕಾಲಕ್ಕಾಗಿ ಈತನ ಉದ್ದೇಶ ಏನು, ಈತನ ಹಿಂದೆ ಯಾರಿದ್ದಾರೆ, ಇಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದ, ಈತನ ಕಾಂಟ್ಯಾಕ್ಟ್ ಏನು. ಶಶಿಧರ್, ಅದಕ್ಕೆ ನಿಂಗೆ ಧರ್ಮಸ್ಥಳದ ಸ್ಪೆಷಲ್ ದರ್ಶನ ಕಾಯ್ತಾ ಇದೆ. ಹೋಗಿ ಧರ್ಮಸ್ಥಳ ದೇವರ ಮಂಜುನಾಥನ ದರ್ಶನ ಮಾಡು. ಐ ಥಿಂಕ್ ಯು ಆರ್ ಸೋ ಎಕ್ಸೈಟೆಡ್. ನಿನ್ನ ವಾಯ್ಸ್ಗಳನ್ನು ಕೇಳಿದ್ರೆ ನಂಗೆ ಆಗ್ತಾ ಇದೆ. ಗಾದೆ ಮಾತಿಂದಾನೆ ಶುರು ಮಾಡಿದ್ಯಾ. ಸೋ ಎಕ್ಸೈಟೆಡ್. ಬಟ್ ಥ್ಯಾಂಕ್ ಯು ಶಶಿಧರ್. ಈಗ ಟೈಮ್ ಸ್ಟಾರ್ಟ್ ನಾವ್. ನಾನು ಹೇಳ್ತಾ ಇದ್ದೀನಿ, ಇಷ್ಟರವರೆಗಿನ ಎಪಿಸೋಡ್ಗಳು ಒಂದಾದರೆ ಇವತ್ತಿಂದ ಇದು ಟರ್ನ್ ಆಗುತ್ತೆ. ಈಗ ನಮ್ಮ ಬಾಲಲ್ಲಿ ಕೋರ್ಟ್ ಇದೆ, ಒದಿಯುವವರು ನಾವೀಗ. ಇಷ್ಟವರೆಗೆ ಬಾಲ್ ಆಟ ಆಡ್ತಾ ಇದ್ರು ಅವರು. ನಮ್ಮ ಅಂಗಳಕ್ಕೆ ಬಂದೇ ಇರೋರು, ನಾವು ವೆಯ್ಟ್ ಮಾಡ್ತಾ ಇದ್ವಿ. ಬರಲಿ ಒಮ್ಮೆ ಆಡಲಿ, ಸುಸ್ತಾಗಲಿ, ಆಡಿ ಒಮ್ಮೆ ನಮ್ಮ ಕಡೆ ಬರಲಿ ಚೆಂಡು ಅಂತ ಕಾಯ್ತಾ ಇದ್ವಿ. ಈಗ ಚೆಂಡು ನಮ್ಮ ಕಡೆ ಬಂದಿದೆ. ನಿಮಗೆ ನೆನಪಿದೆನಾ, ಪೊಳಲಿ ರಾಜರಾಜೇಶ್ವರಿ ಅಂತ ಒಂದು ಟೆಂಪಲ್ ಇದೆ. ಹೌದು, ಅಲ್ಲಿ ಚೆಂಡಿನಾಟ ಹಾಕ್ತಾರೆ. ಏನಂದರೆ ದೇವಿ ಚಂಡಮುಂಡರನ್ನು ಸಾಯಿಸಿಬಿಟ್ಟು ಅವರ ತಲೆಬುರುಡೆಯಲ್ಲಿ ಆಟ ಆಡ್ತಾಳೆ ಅಂತ, ಚೆಂಡಾಡ್ತಾಳೆ ಅಂತ. ಐ ಥಿಂಕ್ ನೌ ಇಟ್ ಸ್ಟಾರ್ಟ್ಸ್. ದಿಸ್ ಈಸ್ ನಾಟ್ ಇನಫ್. ಇವತ್ತು SIT ಅವರು ಏನಾದರೂ ಬಿಟ್ಬಿಟ್ಟು ಕಳಿಸ್ಬಿಟ್ರೆ, ಅವನಿಗೇನಾದ್ರೂ ಆದರೆ ನಮ್ಮ ಗೃಹ ಮಂತ್ರಿಗಳು ಸಿದ್ದರಾಮಯ್ಯನವರು ಪ್ಲಸ್ SIT ಅವರು ಆನ್ಸರೇಬಲ್ ಆಗಬೇಕಾಗ್ಬೋದು. ಆ್ಯಂಡ್ ನೌ ವಿ ವಿಲ್ ಅಪ್ರೋಚ್ ಕೋರ್ಟ್, ಸೇಮ್ ಕೋರ್ಟ್ ಎಲ್ಲಿ 164 ಆಗಿದೆ ಅಲ್ಲ,
ಅದೇ ಕೋರ್ಟ್ಗೆ ನಾವು ಅಪ್ರೋಚ್ ಆಗ್ತೀವಿ. ನ್ಯಾಯಾಂಗದಲ್ಲಿ, ವ್ಯವಸ್ಥೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲ, ನಮಗೆ ನಂಬಿಕೆ ಇದೆ. ಅವರಿಗೆ ಜಡ್ಜಿಗಳ ಮೇಲೆ ನಂಬಿಕೆ ಇಲ್ಲ, ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ನಮಗೆಲ್ಲರ ಮೇಲೇನೂ ನಂಬಿಕೆ ಇತ್ತು. ಇವತ್ತು SIT ಮೇಲೆ ನಂಬಿಕೆ ಅವರಿಗೆ ಬರುವಾಗ ನಮಗೆ ನಂಬಿಕೆ ಇತ್ತು, ನಾವು ಬಿಟ್ಬಿಟ್ವಿ ಮಾಡಿ ಅಂತ. ಅವರಿಗೆ ಜಡ್ಜಿಗಳಿಗೆ ಬೈತಾ ಇದ್ರು, ನಮಗೆ ಜಡ್ಜಿಗಳ ಮೇಲೆ ನಂಬಿಕೆ ಇದೆ. ಅದೇ 164 ಆದ ಕೋರ್ಟ್ಗೆ ನಾವು ಹೋಗ್ತೀವಿ. ಅದೇ ವಿಟ್ನೆಸ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ ಅವನನ್ನು ಸುರಕ್ಷೆ ಮಾಡಿದಂಥ ಕೋರ್ಟ್ಗೆ ನಾವು ಹೋಗ್ತೀವಿ. ಆ್ಯಂಡ್ 2 ದಿನದಿಂದ ಎಪಿಸೋಡ್ಗಳನ್ನು ಮುಂದೆ ಹಾಕಿದ್ದೀವಿ. ಮೇಜರ್ ಡೆವಲಪ್ಮೆಂಟ್ಸ್ಗಳು ಇತ್ತು ಅಂತ. ಆ ರೋಚಕ ಎಪಿಸೋಡ್ಗಳು ನನಗೆ ಗೊತ್ತಿದೆ. ಧರ್ಮಸ್ಥಳದ ಪರ ಇರುವುದಕ್ಕಿಂತ ಹೆಚ್ಚಾಗಿ ಮೆಟ್ಟಣ್ಣವರ ಟೀಮ್ ಕಾಯ್ತಾ ಇದೆ ಆ ಎಪಿಸೋಡ್ಗಂತ ನನಗೆ ಗೊತ್ತಿದೆ. ಸ್ವಲ್ಪ ಎಕ್ಸೈಟ್ಮೆಂಟ್ ಇರಲಿ, ಆ ಎಪಿಸೋಡ್ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಇವತ್ತು ಒಂದು ರೀತಿಯ ಮುಖವಾಡ ಕಳಿಸಿದ್ದೀನಿ, ಆ್ಯಂಡ್ ಹಿಸ್ಟ್ರಿಯಲ್ಲಿ ಯಾರೂ ಕಳಿಸಿದಂಥ ಮುಖವಾಡವನ್ನು ಕಳಿಸ್ತೀನಿ. ಅದಕ್ಕೆ ಹೇಳಿದ್ದು ಪವರ್ TV ಅಂತ ಆಲ್ವೇಸ್. ನಿಮ್ಮ ಶಕ್ತಿ ಅಂತ ಹೇಳಿದ್ವಿ. ಆ ಶಕ್ತಿಯನ್ನು ಕಳೆದ 2 ವರ್ಷ ಪ್ರತಿಯೊಬ್ಬರು ನಮಗೆ ತುಂಬಿಸಿದ್ರಿ. ನಮ್ಮನ್ನು ಯಾರು ಏನು ಹೇಳಿದರೂ ಕೂಡ ನೀವು ನಮ್ಮೊಟ್ಟಿಗೆ ಬೆಂಬಲವಾಗಿ ನಿಂತಿದ್ರಿ. ನಿಮಗೆಲ್ಲರಿಗೂ ಪವರ್ TV ಕಡೆಯಿಂದ ಮಾತ್ರ ಅಲ್ಲ, ಧರ್ಮಸ್ಥಳದ ಪ್ರತಿಯೊಬ್ಬ ಭಕ್ತನ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸತ್ಯಾನ್ವೇಷಣೆಯ ವರದಿ ನಿಜ ಆಗಿದೆ, ಧರ್ಮ ಗೆದ್ದಿದೆ. ಆ ಧರ್ಮ ಇವತ್ತು ಮಣ್ಣು ಮುಕ್ಕಿದೆ. ನೇತ್ರಾವತಿಯ ಪುಣ್ಯ ಒಂದು ಜಾಗದಲ್ಲಿ ರಕ್ತಸಿಕ್ತ ಅಧ್ಯಾಯವನ್ನ ಸೃಷ್ಟಿಸೋದಕ್ಕೆ ಹೋದವರಿಗೆ ನೇತ್ರಾವತಿ ಮತ್ತು ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪ ಇವತ್ತು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಮುಂದಿನ ಹಂತಗಳಲ್ಲಿ ಪವರ್ TV ಇದರ ವಿರುದ್ಧ ಮತ್ತಷ್ಟು ಹೋರಾಟವನ್ನ ಮುಂದುವರಿಸುತ್ತೆ. ಅಂದ್ರೆ ಯಾರ ವಿರುದ್ಧ? ಈ ಅಧರ್ಮಿಗಳ ವಿರುದ್ಧ ಹೋರಾಟವನ್ನ ಮುಂದುವರಿಸುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ.